ನಿನಗಾಗಿ ಭಾಗ 106. ದಮಯಂತಿ ಆಪರೇಷನ್ ಥಿಯೇಟರ್ನಿಂದ ವಾರ್ಡ್ಗೆ ಶಿಫ್ಟ್ ಆಗಬೇಕಾದಾಗ ವಿಕ್ರಮ್ನ ಕಡೆ ನೋಡಿದರೆ ಅಲ್ಲಿ ವಿಕ್ರಮ್ ಇರಲಿಲ್ಲ. ಅವಳಿಗೆ ಆಶ್ಚರ್ಯವಾಯಿತು. ನನ್ನನ್ನು ಬಿಟ್ಟು ವಿಕ್ರಮ್ ಎಲ್ಲಿ ಹೋಗಿದ್ದಾರೆ ಅಂತ ಎಲ್ಲಿ ಹುಡುಕಿದರೂ ಕಾಣಲಿಲ್ಲ. ಸಡನ್ನಾಗಿ ಅವಳ ಮನಸ್ಸಿನಲ್ಲಿ ಒಂದು ಭಯ ಶುರುವಾಯಿತು. ನನ್ನನ್ನು ಬಿಟ್ಟು ಬಿಟ್ಟರೆ ಏನೋ ಅಂತ. ಪದೇ ಪದೇ ನಾನು ಅವರಿಗೆ ತೊಂದರೆ ಕೊಡುತ್ತಿದ್ದೇನೆ ಅಂತ. ಒಂದೇ ಕ್ಷಣಕ್ಕೆ ಅವಳ ಗುಂಡಿಗೆ ನಡುಗಲು ಶುರುವಾಯಿತು. ಅವಳಿಗೆ ಇರುವ ಆಧಾರ ಅವನೊಬ್ಬನೇ. ಅವನನ್ನು ಆಸ್ಪತ್ರೆಯಲ್ಲಿ ಇರುವ ದೇವರ ಬಳಿ ನಿಂತುಕೊಂಡು ವಿಕ್ರಮ್ ನಿರಂತರವಾಗಿ ಅಳುತ್ತಿದ್ದಾನೆ. ನನ್ನಿಂದ ಹೀಗಾಯಿತು. ನಾನು ಸರಿಯಾದ ಗಂಡನಾಗಲಿಲ್ಲ, ಒಳ್ಳೆಯ ಮಗನಂತೂ ಆಗಲೇ ಇಲ್ಲ. ಚಿಕ್ಕವನಾದಾಗಿನಿಂದ ಟ್ರೈ ಮಾಡುತ್ತಲೇ ಇದ್ದೇನೆ. ಒಳ್ಳೆ ಅಣ್ಣ ಕೂಡ ಆಗಿಲ್ಲ. ಇಲ್ಲಿ ಒಳ್ಳೆ ಗಂಡ ಅಂತೂ ಆಗಲು ಸಾಧ್ಯವೇ ಇಲ್ಲ. ಅವಳು ಅಷ್ಟೊಂದು ಒಳ್ಳೆಯವಳಾದರೂ ನಾನು ಅವಳಿಗೆ ನೋವನ್ನು ಮಾಡುತ್ತೇನೆ ಅಂತ ಪಶ್ಚಾತ್ತಾಪ ಪಟ್ಟುಕೊಂಡ. ದೇವರ ಬಳಿ ಕ್ಷಮೆ ಕೇಳುತ್ತಿದ್ದಾನೆ. ಇದನ್ನು ದಮಯಂತಿ ನೋಡಿದಳು. ಅವಳು ನೋಡಿದಾಗ ವಿಕ್ರಮ್ ದೇವರ ಬಳಿ ಕೈ ಮುಗಿದು ನಿಂತಿದ್ದ. ಅವನ ಮನದ ಮಾತು ಇವಳಿಗೆ ಅರ್ಥವಾಗಲಿಲ್ಲ. ನನ್ನಿಂದ ತುಂಬ ಕಷ್ಟ ಆಗಿರಬೇಕು, ಅದಕ್ಕಾಗಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಇವಳಿಂದ ನನಗೆ ಮುಕ್ತಿ ಬೇಕು ಅಂತ ಎಂದು ದೇವರ ಬಳಿ ನಿಂತಿದ್ದು ನಾನು ನೋಡೇ ಇಲ್ಲ. ಯಾವಾಗಲೂ ನಾನೇ ದೇವರು, ನನ್ನಿಂದಲೇ ಎಲ್ಲ ಅಂತ ಹೇಳುತ್ತಿದ್ದರು. ಇಂದು ದೇವರ ಬಳಿ ಕೇಳುವಂಥದ್ದು ಏನಿದೆ? ನನಗೆ ಕಷ್ಟವಾಯಿತು ಅಂತ ಕೇಳುತ್ತಿದ್ದಾರೆ ಅಂದಾಗ ನನಗೆ ನೋವಾಯಿತು. ಅನ್ನುವ ನೋವಿದ್ದರೆ ನನ್ನ ಜೊತೆ ಇರಬೇಕಿತ್ತು. ನಾನು ಬರುವುದನ್ನೇ ಕಾಯಬೇಕಿತ್ತು. ದೇವರ ಬಳಿ ಇದ್ದಾರೆ ಅಂದರೆ ನನ್ನಿಂದ ಅವರು ದೂರ ಹೋಗುತ್ತಿದ್ದಾರೆ. ಈ ರೀತಿ ನೆಗೆಟಿವ್ ಆಗಿ ಅವಳು ತುಂಬ ಆಲೋಚಿಸುತ್ತಿದ್ದಳು. ನಂತರ ಅವಳನ್ನು ಸ್ಪೆಷಲ್ ವಾರ್ಡ್ಗೆ ಬಂದ ತಕ್ಷಣ ನಿಧಾನವಾಗಿ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿದರು. ಆಗ ಸೀನಿಯರ್ ಸಿಸ್ಟರ್ ಹೇಳಿದರು, ಪ್ಲೀಸ್ ಮೇಡಮ್, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಪುನಃ ಪುನಃ ಸ್ಟಿಚಸ್ ಲೂಸ್ ಆಗಬಾರದು ಅಂತ ಹೇಳಿದರು. ಮತ್ತೆ ನಿಮಗೆ ಕಷ್ಟವಾಗುವುದು. ಬಿ ಕೇರ್ಫುಲ್. ನಿಮ್ಮನ್ನು ICUಯಲ್ಲಿ ಇಡಲು ಹೇಳಿದ್ದರು. ನಿನ್ನೆ ನಿಮ್ಮ ಪರಿಸ್ಥಿತಿಯನ್ನು ನೋಡಿದ ಸೀನಿಯರ್ ಡಾಕ್ಟರ್, ನಿಮ್ಮ ಗಂಡನ ಜೊತೆ ನೀವು ಇದ್ದರೆ ಬಹಳ ಬೇಗ ಹುಷಾರಾಗುತ್ತೀರಾ ಅಂತ ಹೇಳಿದರು. ಅವರಿಗೆ ಗೊತ್ತಿಲ್ಲ ನಿಮ್ಮ ಗಂಡನಿಂದಲೇ ನಿಮ್ಮ ಸ್ಟಿಚಸ್ ಲೂಸ್ ಆಗಿರುವುದು ಅಂದಾಗ ದಮಯಂತಿಗೆ ಕೋಪ ಬಂತು. ಆ ರೀತಿ ಏನೂ ಇಲ್ಲ ಮೇಡಮ್, ನಾನು ತುಂಬ ನಿದ್ರೆಯಲ್ಲಿ ಒದ್ದಾಡುವುದು. ಅವರ ಬಗ್ಗೆ ಆ ರೀತಿ ಕೆಟ್ಟದಾಗಿ ಮಾತನಾಡಬೇಡಿ. ಅವರು ಮನುಷ್ಯರೇ, ಪ್ರಾಣಿಯಲ್ಲ. ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಕೇವಲ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಕೂಡ ಅಂತ ದಮಯಂತಿ ತನಗೆ ಬಂದ ಕೋಪದಿಂದ ಒಂದೇ ಸಮನೆ ಮಾತನಾಡಿದರು. ನಂತರ ಜೂನಿಯರ್ ಸಿಸ್ಟರ್ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳುತ್ತಾನೆ. ಅದೇ ರೀತಿ ಮೇಡಮ್, ನೀವು ನಿಮ್ಮ ಗಂಡನನ್ನು ಬಿಟ್ಟು ಕೊಡುವುದಿಲ್ಲ. ಎಷ್ಟು ಒಳ್ಳೆಯವರು ನೀವು. ಅವರು ನಿಜವಾಗಲೂ ಅದೃಷ್ಟ ಮಾಡಿದ್ದರು ನಿಮ್ಮಂತಹ ಒಳ್ಳೆಯ ಹೆಂಡತಿಯನ್ನು ಪಡೆಯಲು. ನನ್ನ ಆಸೆ ನೀವು ಕೂಡ ಅದೃಷ್ಟ ಮಾಡಿರಬೇಕು. ಆ ರೀತಿಯ ಗಂಡನನ್ನು ಮದುವೆ ಆಗಲು ಅಂತ ಅನಿಸಬೇಕು. ವಿಕ್ರಮ್ ಸರ್ ಅಷ್ಟೊಂದು ಪ್ರೀತಿಯಿಂದ ನಿಮ್ಮನ್ನು ನೋಡಿಕೊಳ್ಳಲಿ. ನಮಗೆ ನಿಮ್ಮ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ ಅಂತ ಅವಳು ಇಷ್ಟೊಂದು ಮಾತನಾಡಿದಾಗ ದಮಯಂತಿಗೆ ಆಶ್ಚರ್ಯವಾಯಿತು. ಅವರು ತುಂಬ ಒಳ್ಳೆಯವರು ಅಂದಾಗ ಏನು ಮಾತನಾಡದೆ ಇಬ್ಬರು ನಗುತ್ತಾ ಹೊರನಡೆದರು. ನಿಜ, ತುಂಬ ನೋವಾಗುತ್ತದೆ. ನಮ್ಮ ಒಳ್ಳೆಯದಕ್ಕೆ ಅಲ್ಲವೇ ಅವರು ಹೇಳುವುದು. ನಾನು ಏನೋ ತಪ್ಪು ತಿಳಿದುಕೊಂಡೆ ಅವರ ಬಗ್ಗೆ. ಈಗ ಅದೆಲ್ಲ ಇರಲಿ. ವಿಕ್ರಮ್ ಎಲ್ಲಿ? ಇಂದು ನಾನು ವಾರ್ಡಿಗೆ ಬಂದು ಇಷ್ಟೊತ್ತಾದರೂ ಅವರು ಬಂದಿಲ್ಲ. ಅವರು ನನ್ನ ಮೇಲೆ ಬೇಸರ ಮಾಡಿಕೊಂಡರೆ ನನ್ನ ಬದುಕು? ಮೇಲೆ ಏಳಲು ಪ್ರಯತ್ನಿಸುತ್ತಾಳೆ, ಆದರೆ ಆಗುವುದಿಲ್ಲ. ಅವಳು ಪುನಃ ಎಷ್ಟು ಒದ್ದಾಡಿದರೂ ಕೂಡ ಅದು ಜರುಗಬಾರದು. ಆ ರೀತಿ ಡ್ರೆಸ್ಸಿಂಗ್ ಮಾಡಿರುತ್ತಾರೆ. ಪುನಃ ಟ್ರೈ ಮಾಡಿದಾಗ ಮಂಚದಿಂದ ಕೆಳಗೆ ಬೀಳುವುದರಲ್ಲಿ ಇರುತ್ತಾಳೆ. ಇನ್ನು ನನ್ನ ಕತೆ ಮುಗಿದು ಹೋಯಿತು. ಆಸ್ಪತ್ರೆಯ ಚಿಕ್ಕ ಚಿಕ್ಕ ಸಿಬ್ಬಂದಿಯೂ ಕೂಡ ನನ್ನನ್ನು ಅವಮಾನಕ್ಕೆ ಒಳಪಡಿಸುತ್ತಾರೆ. ಅವಳು ಕಿರುಚುವುದರಲ್ಲಿ ಇದ್ದಳು. ಅಷ್ಟರಲ್ಲಿ ವಿಕ್ರಮ್ ಬಂದು ಅವಳನ್ನು ಹಿಡಿದುಕೊಂಡ. ಇಬ್ಬರ ಕಣ್ಣುಗಳು ಬೆರೆತವು.
ಅವಳು ಕೆಳಗೆ ಬೀಳುವುದನ್ನು ಹಿಡಿದುಕೊಂಡ. ಅವನು ದೊಡ್ಡ ಉಪಕಾರ ಮಾಡಿದ. ಯಾವುದೇ ಕ್ಷಣದಲ್ಲಿ ಅವರಿಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡಿದರೂ ಕೂಡ ಕಣ್ಣುಗಳಲ್ಲಿ ನೋಡುತ್ತಾರೆ. ಅವಳು ಕಣ್ಣಿನಲ್ಲಿ ಕೃತಜ್ಞತೆ ಅರ್ಪಿಸಿದಳು. ಇವನಿಗೆ ಕೋಪವಿತ್ತು. ಸ್ವಲ್ಪ ನಿಧಾನವಾಗಿ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿದ. ಅವಳು ಥ್ಯಾಂಕ್ ಗಾಡ್, ನೀವು ಬಂದು ನನ್ನನ್ನು ಕಾಪಾಡಿದಿರಿ ಅಂತ ಹೇಳಿದಳು. ಅದಕ್ಕೆ ಅವನು ತುಂಬ ಕೋಪಗೊಂಡನು. ಇಂದು ಏನಾದರೂ ನಿನಗೆ ಸಮಸ್ಯೆ ಆಗಿದ್ದರೆ ನಾನು ಕ್ಷಮಿಸುತ್ತಿರಲಿಲ್ಲ. ನಿನ್ನನ್ನು ವಾರ್ಡಿಗೆ ಶಿಫ್ಟ್ ಮಾಡಬೇಕಾದಾಗ ಅವರು ನನಗೆ ಒಂದು ಸಲ ಹೇಳಬೇಕು ಅಲ್ಲವೇ ಅಂತ ಅವನು ಬೇಸರ ವ್ಯಕ್ತಪಡಿಸಿದ. ಅವರು ನಿಮ್ಮನ್ನು ಹುಡುಕಿದರು, ನೀವು ಅಲ್ಲಿ ಎಲ್ಲೂ ಸಿಗಲಿಲ್ಲ ಅಂದಾಗ ಅವನು ನಾನು ಅದು ಅಂತ ಏನೋ ಹೇಳಲು ಪ್ರಯತ್ನಿಸಿದ. ನಾನು ನೋಡಿದೆ ಬಿಡಿ. ಏನು ನೋಡಿದೆ ನೀನು ಅಂತ ಅವನು ಕೇಳಿದಾಗ, ಅದೇ ನೀವು ದೇವರ ಬಳಿ ನಿಂತುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದೀರಿ. ನನಗೆ ಯಾವಾಗ ಇವಳಿಂದ ಮುಕ್ತಿ ಸಿಗುತ್ತದೆ, ಇವಳು ಬಂದ ದಿನದಿಂದಲೂ ಬರೀ ಕಷ್ಟಗಳನ್ನೇ ಪಡುತ್ತಿದ್ದೇನೆ ಅಂತ. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಬರುತ್ತಿತ್ತು. ನನಗೆ ನಿಜವಾಗಲೂ ಪಶ್ಚಾತ್ತಾಪವಾಗುತ್ತಿದೆ. ನನ್ನಿಂದ ನಿಮಗೆ ತುಂಬ ಕಷ್ಟ. ನೀವು ನನ್ನ ಅಕ್ಕನನ್ನು ಮದುವೆ ಆಗಿದ್ದರೆ ಆರಾಮವಾಗಿ ಇರುತ್ತಿದ್ದೀರಿ. ಆಗ ಯಾರೂ ಕೂಡ ನಿಮ್ಮನ್ನು ತೊಂದರೆ ಮಾಡುತ್ತಿರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದರು ಅಂತ ಅವಳು ಹೇಳಿದಾಗ ವಿಕ್ರಮ್ ಏನೋ ಅರ್ಥವಾಗದವನಂತೆ ಅವಳನ್ನೇ ನೋಡುತ್ತಿರುತ್ತಾನೆ. ನಾನು ಯಾವಾಗ ಅಂದುಕೊಂಡೆ ಇವಳಿಂದ ಮುಕ್ತಿ ಬೇಕು ಅಂತ? ಇವಳು ಏಕೆ ಈ ರೀತಿಯ ಮಾತುಗಳನ್ನು ಆಡುತ್ತಿದ್ದಾಳೆ? ಒಂದಕ್ಕೆ ಒಂದು ಹೋಲಿಕೆ ಇಲ್ಲ. ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದು ಇವಳು ಬೇಗ ಹುಷಾರಾಗಲಿ ಅಂತ. ಆದರೆ ಇವಳು ಅಂತ ಏನೋ ಹೇಳಲು ಬಾಯಿ ತೆಗೆದ. ಅವಳು ಮುಖವನ್ನು ತುಂಬ ಬೇಸರದಿಂದ ಇಟ್ಟುಕೊಂಡಿದ್ದಳು. ನನ್ನನ್ನು ಕಂಡರೆ ಯಾರಿಗೂ ಇಷ್ಟವಿಲ್ಲ, ಇದೇನೂ ಹೊಸದಲ್ಲ. ಆದರೆ ನಿಮ್ಮಿಂದ ಅಷ್ಟೊಂದು ಪ್ರೀತಿಯನ್ನು ನೋಡಿದ್ದೇನೆ. ಈಗ ತಿರಸ್ಕಾರ ನೋಡುವುದನ್ನು ಹೇಗೆ ಕಲಿಯಲಿ? ಭಯವಾಗುತ್ತಿದೆ ಅಂತ ತನ್ನ ಹೊಟ್ಟೆಯ ಬಳಿ ಕೈ ಇಟ್ಟುಕೊಂಡಳು. ನಂತರ ಅಮ್ಮ ಅಂತ ಕಿರುಚಿದಳು. ಅವಳು ಮರೆತು ಸ್ಟಿಚಿಂಗ್ ಆಗಿರುವ ಜಾಗದಲ್ಲಿ ಕೈಯನ್ನು ಜೋರಾಗಿ ಇಟ್ಟಳು. ಅದು ತುಂಬ ನೋವಾಯಿತು. ಆಗ ವಿಕ್ರಮ್ ಚೆನ್ನಾಗಿ ಅವಳನ್ನು ಬೈಯಬೇಕು ಅಂತ ಅಂದುಕೊಂಡ. ನಂತರ ಫ್ಲ್ಯಾಶ್ ಆಯಿತು. ತೀರಾ ಆರೋಗ್ಯ ಸಮಸ್ಯೆ ಇದ್ದರೆ ಅವರು ಚಿಕ್ಕ ಮಕ್ಕಳಂತೆ ವರ್ತಿಸುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಇನ್ಸೆಕ್ಯೂರಿಟಿ ಜಾಸ್ತಿ ಆಗುತ್ತದೆ. ಯಾರು ನನ್ನವರು ಯಾರು ಬೇರೆಯವರು ಅನ್ನುವುದಕ್ಕಿಂತ ಹೆಚ್ಚಿಗೆ ಯಾರು ನನ್ನವರೇ ಅಲ್ಲ, ನಾನೊಬ್ಬಳೆ, ನನಗೆ ಹೇಗೆ ಈ ಕಷ್ಟ ಅನ್ನುವ ಮನಸ್ಥಿತಿ ಇರುತ್ತದೆ ಅಂತೆ. ಇದು ದಮಯಂತಿ ಎಲ್ಲೂ ಕೂಡ ಇರಬಹುದೇನೋ. ಅವಳು ಹಿಂದೆ ತುಂಬ ಕಷ್ಟಗಳನ್ನು ಪಟ್ಟಿದ್ದಾಳೆ. ಅದಕ್ಕೆ ನನ್ನನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಅನ್ನುವ ಇನ್ಸೆಕ್ಯೂರಿಟಿಯಿಂದ ಅವಳು ಆ ರೀತಿ ಮಾತನಾಡುತ್ತಿದ್ದಾಳೆ. ನಾನು ಅವಳಿಗೆ ಒಂದು ಗಂಡನಾಗಿ ಅಲ್ಲ, ತಾಯಿಯ ರೀತಿ ತಿಳುವಳಿಕೆ ಹೇಳಬೇಕು ಅಂತ ಅಂದುಕೊಂಡ. ಅಷ್ಟರಲ್ಲಿ ಅವಳು ನಿದ್ರೆಗೆ ಜಾರಿದ್ದಾಳೆ. ಇಂಜೆಕ್ಷನ್ ಪವರಿಂದ ನಿದ್ರೆ ಸ್ವಲ್ಪ ಸಮಯ ನಿದ್ರೆ ಮಾಡಲಿ, ಆಗ ಅವಳಿಗೆ ಈ ಪ್ರಪಂಚದ ಬಗ್ಗೆ ತಿಳಿದಿರುವುದಿಲ್ಲ. ಬ್ರೈನ್ಗೆ ರೆಸ್ಟ್ ಸಿಗಲಿ ಅಂತ ಅವನು ಅಂದುಕೊಂಡ. ಮಧ್ಯಾಹ್ನವಾಗಿದ್ದು ಊಟ ಮಾಡಿರಲಿಲ್ಲ. ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಇವನ್ನು ತಿನ್ನುವುದು ತೀರಾ ಕಡಿಮೆ. ಆದರೆ ಇಂದು ಈ ನೋವುಗಳಿಂದ ಏನಾದರೂ ತಿನ್ನಬೇಕು ಅಂತ ಅನಿಸಿ ಕ್ಯಾಂಟೀನ್ ಕಡೆ ನಡೆದ. ಅವನು ನಡೆಯಬೇಕಾದರೆ ದಾರಿ ಉದ್ದಕ್ಕೂ ಪ್ರತಿಯೊಬ್ಬರೂ ಅವನಿಗೆ ಸೆಲ್ಯೂಟ್ ಹೊಡೆಯುತ್ತಾರೆ. ಅವನ ಬಗ್ಗೆ ಇಲ್ಲಿ ಎಲ್ಲರಿಗೂ ಗೊತ್ತು. ಹೊಸಬರಿಗೆ ನಿನ್ನೆ ರಾತ್ರಿಯ ವಿಕ್ರಮ್ ಮತ್ತು ದಮಯಂತಿಯ ಪ್ರೇಮದ ಪಿಕ್ಚರನ್ನು ನೋಡಿದ ಮೇಲೆ ಇನ್ನೂ ಅರ್ಥವಾಗಿದೆ ಇವನು ಎಷ್ಟು ಒಳ್ಳೆಯವನು ಅಂತ. ಕೆಲವರು ಅವನ ಹೆಂಡತಿ ಸತ್ತು ಹೋಗಿದ್ದಳು, ಡಾಕ್ಟರ್ ಕೈ ಬಿಟ್ಟಿದ್ದರು. ಆದರೆ ಇವನು ಪ್ರೀತಿಯಿಂದ ಅವಳನ್ನು ಪುನಃ ಬದುಕಿಸಿದ. ಅಷ್ಟೇ ಅಲ್ಲ, ಅವನು ತುಂಬ ಶ್ರೀಮಂತ. ಎಷ್ಟು ಸಾವಿರ ಕೋಟಿಗಳು ಅವನ ಆಸ್ತಿಯಂತೆ. ಅವನು ಬೆಳಿಗ್ಗೆ ಕುಡಿಯುವ 1 ಕಪ್ ಕಾಫಿ 1 ಲಕ್ಷ ಇರುತ್ತದೆಯಂತೆ ಅಂತ ಪ್ರತಿಯೊಬ್ಬರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇದೆಲ್ಲ ಅವನಿಗೆ ಹೊಸದೇನೋ ಅಲ್ಲ. ಅವನನ್ನು ಪ್ರತಿಯೊಬ್ಬರು ಸೆಲೆಬ್ರಿಟಿ ಅಂತಲೇ ಭಾವಿಸುವುದು.
ತುಂಬ ಜನರು ಹೇಳಿದ್ದಾರೆ, ಹೇಗಿದ್ದರೂ ನೀನು ಸೆಲೆಬ್ರಿಟಿ ಥರ ಇದ್ದೀಯಾ, ನನ್ನ ಮೂವಿಗೆ ಹೀರೋ ಆಗು, ನನ್ನ ಮೂವಿಗೆ ಹೀರೋ ಆಗು ಅಂತ ತುಂಬ ಜನ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಕೇಳಿದ್ದಾರೆ. ತುಂಬ ಜನ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಇವನ ಬಾಲ್ಯದ ಗೆಳೆಯರೇ. ನಿನ್ನ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿದೆ, ನಮ್ಮ ಮೂವಿ ಚೆನ್ನಾಗಿ ಓಡುತ್ತದೆ ಅಂತ ಪ್ರತಿಯೊಬ್ಬರೂ ಕೇಳಿದರೂ ಕೂಡ ಅವನು ತನ್ನ ಬ್ಯುಸಿಯಾದ ಕೆಲಸದ ಮಧ್ಯೆ ಸಮಯ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ಯಾವ ಕೆಲಸ ಮಾಡುತ್ತಿದ್ದೇನೆ ಅದೇ ನನಗೆ ಸರಿ, ಹೊಸದಾಗಿ ಆ್ಯಕ್ಟಿಂಗ್ ಕಲಿಯಬೇಕು ಅಂತ ಹೇಳಿದಾಗ ಅವರೆಲ್ಲ ಜೋರಾಗಿ ನಗುತ್ತಿದ್ದರು. ಸೂರ್ಯನಿಗೆ ಟಾರ್ಚಾ, ನೀನು ಆ್ಯಕ್ಟಿಂಗ್ ಕಲಿಯಬೇಕಾ, ನೀನು ಹುಟ್ಟಿರುವುದೇ ಆ್ಯಕ್ಟಿಂಗ್ ಕಲಿತು ಅಲ್ಲವೇ ಅಂತ. ಆದರೂ ಕೂಡ ಇವನು ಆ ಫೀಲ್ಡ್ ನನಗೆ ಸೂಟ್ ಆಗುವುದಿಲ್ಲ, ನನ್ನ ಕಂಪನಿಯಲ್ಲಿ ನಾನೇ ರಾಜ, ಅಲ್ಲಿ ಹೋದರೆ ಕಾಂಪಿಟೇಷನ್ ಬರುತ್ತದೆ, ಟೆನ್ಷನ್ ಶುರುವಾಗುತ್ತದೆ, ಮತ್ತು ಈ ಕಂಪನಿ ನನ್ನ ಎಮೋಷನ್, ನನ್ನ ಅಪ್ಪ ಶುರು ಮಾಡಿದ್ದು, ಇದನ್ನು ನಾನು ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು. ಅವರು ನೆಮ್ಮದಿಯಿಂದ ಇದ್ದಾರೆ ಮನೆಯಲ್ಲಿ, ನಾನು ಇದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದೇನೆ ಅಂತ. ಅಕಸ್ಮಾತ್ ಏನಾದರೂ ನಾನು ನಡೆಸುವುದಿಲ್ಲ ಅಂತ ಗೊತ್ತಾದರೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಈ ವಿಷಯ ತಿಳಿದಿದ್ದ ಅವರೆಲ್ಲ ಸುಮ್ಮನಾಗಿದ್ದರು, ಇವನು ಒಪ್ಪೋದಿಲ್ಲ ಅಂತ. ಕ್ಯಾಂಟೀನಲ್ಲಿ ತುಂಬ ರಶ್ ಇತ್ತು. ಇವನು ಬಂದ ತಕ್ಷಣ ರಶ್ ಕಡಿಮೆ ಆಯಿತು. ಮಿಲ್ಕ್ ಶೇಕನ್ನು ತೆಗೆದುಕೊಂಡ. ದಮಯಂತಿ ಇಲ್ಲದೆ ಊಟ ಮಾಡಲು ಇವನಿಗೆ ಇಷ್ಟವಾಗಲಿಲ್ಲ. ಸದ್ಯಕ್ಕೆ ಇದನ್ನು ಕುಡಿದು ಅವಳು ಎದ್ದ ಮೇಲೆ ಊಟವನ್ನು ಆರ್ಡರ್ ಮಾಡಿದರೆ ಆಯಿತು ಅಂತ ಅಂದುಕೊಂಡು ಅಲ್ಲೇ ಟೇಬಲ್ ಪಕ್ಕ ಇದ್ದ ಚೇರನ್ನು ಎಳೆದು ಕುಳಿತ. ಅಷ್ಟರಲ್ಲಿ ಅವನ ಪಕ್ಕದಲ್ಲಿ ಕುಳಿತಿದ್ದ ಡಾಕ್ಟರ್ ಇವನನ್ನೇ ನೋಡುತ್ತಿದ್ದ. ವಿಕ್ರಮ್ ಮತ್ತು ದಮಯಂತಿಯನ್ನು ಅಟೆಂಡ್ ಮಾಡುತ್ತಿದ್ದವನು ಪದೇ ಪದೇ ಹೇಳುತ್ತಿದ್ದರಲ್ಲ, ನೀವು ನನ್ನ ಬದುಕನ್ನು ಕಾಪಾಡಿದಿರಿ, ನನ್ನನ್ನು ಕಾಪಾಡಿದಿರಿ ಅಂತ. ಈಗಲೂ ಕೂಡ ಅವನಿಗೆ ಅವನ ಮುಖ ನೆನಪಿಲ್ಲ. ತುಂಬ ಪರದಾಡಿದ ನಂತರ ಅವನಿಗೆ ಒಂದು ಹುಡುಗ ನೆನಪಾದ. ಇಲ್ಲ, ಅವನು ಇಂಜಿನಿಯರಿಂಗ್ ಮಾಡುತ್ತಿದ್ದ. ಅವನಿಗೆ ನಾನು ಸಹಾಯ ಮಾಡಿದ್ದು. ಇವನು ಯಾರು? ನನ್ನನ್ನು ಯಾವಾಗಲೂ ನೋಡುತ್ತಲೇ ಇರುತ್ತಾನೆ. ಅವನ ನಗುವಿನಲ್ಲಿ ಏನೋ ಒಂದು ಕೀಟಲೆ ಇದೆ, ಅದನ್ನು ತಿಳಿಯಬೇಕು ಅಂತ ಇವನು ಅವನ ಟೇಬಲ್ ಬಳಿ ಹೋದ. ಹೋಗಿ ಕೇಳಿದ, ತನ್ನನ್ನು ತಾನು ಪರಿಚಯ ಮಾಡಿಕೊಂಡ. ಡಾಕ್ಟರ್ ಕೂಡ ಐ ಆಮ್ ಪ್ರಜ್ವಲ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡರು. ಪರಸ್ಪರ ಒಬ್ಬರನ್ನೊಬ್ಬರು. ಆದರೂ ಕೂಡ ಹುಡುಗ ನಾರ್ಮಲ್ ಆಗಿ ತನ್ನ ಜೊತೆ ಮಾತನಾಡುತ್ತಿಲ್ಲ ಅಂತ ಇವನಿಗೆ ಅನಿಸಿತು. ನೀವು ನನ್ನನ್ನು ನೋಡಿದ ಪ್ರತಿ ಸಲ ಹೇಳುತ್ತಿದ್ದೀರಾ, ನೀವು ನನ್ನನ್ನು ಕಾಪಾಡಿದ್ದೀರಿ ಅಂತ. ಯಾವ ವಿಷಯ ಅದು ಅಂತ ವಿಕ್ರಮ್ ತುಂಬ ಕ್ಯೂರಿಯಸ್ ಆಗಿ ಕೇಳುತ್ತಾನೆ. ಆಗ ಆ ಹುಡುಗ ನಗುತ್ತಾ, ಹೌದು ಸರ್, ನೀವು ನನಗೆ ತುಂಬ ಸಹಾಯ ಮಾಡಿದಿರಿ. ನನ್ನ ಜೀವನ ನೀವಿಲ್ಲದಿದ್ದರೆ ಹಾಳಾಗಿ ಹೋಗುತ್ತಿತ್ತು. ನಾನು ದೇವರಿಗೆ ಕೃತಜ್ಞತೆ ಅರ್ಪಿಸುತ್ತೇನೆ, ಇಲ್ಲವೋ ನಿಮಗೆ ಮಾತ್ರ ಯಾವಾಗಲೂ ಕೃತಜ್ಞತೆ ಅರ್ಪಿಸುತ್ತೇನೆ ಅಂತ ಅವನು ಹೇಳಿದಾಗ, ಈಗಲೂ ಕೂಡ ನನಗೆ ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ, ನನಗೆ ನಿಮ್ಮನ್ನು ಮೀಟ್ ಮಾಡಿದ್ದು ನೆನಪಿಲ್ಲ ಅಂತ ವಿಕ್ರಮ್ ಪದೇ ಪದೇ ಕೇಳುತ್ತಿದ್ದಾನೆ. ಸರ್ ಅದು ಅಂತ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದ. ಅಷ್ಟರಲ್ಲಿ ಯಾವುದೋ ಒಂದು ಸುಂದರವಾದ ಹುಡುಗಿ ಹಾಯ್ ಪ್ರಜ್ವಲ್ ಅಂತ ಬಂದಳು. ಪ್ರಜ್ವಲ್ನನ್ನು ಮೀಟ್ ಮಾಡಲು. ವಿಕ್ರಮ್ಗೆ ಆ ಧ್ವನಿ ನಾನು ಎಲ್ಲೋ ಕೇಳಿದ್ದೇನೆ. ಅವಳನ್ನು ನೋಡಿದಾಗ ಅವನ ಕಣ್ಣುಗಳು ಮಿಂಚಿನಂತೆ ಹೊಳೆಯಲು ಆರಂಭಿಸಿದವು. ಗಂಟಲು ಒಣಗಲು ಶುರುವಾಯಿತು. ಎದೆಬಡಿತ ಜೋರಾಯಿತು. ಬಂದಳು ನನ್ನ ಸುಂದರಿ ಅಂತ ಅವಳ ಮನಸ್ಸು ಹೇಳುತ್ತಿದೆ. ಇದೆಲ್ಲ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಮೊದಲು ನಾನು ಅವಳನ್ನು ನೋಡಿದಾಗ ಹೇಗೆ ಪ್ರತಿಕ್ರಿಯೆ ನೀಡುತ್ತಿದ್ದೆ, ಅದೇ ರೀತಿ ಇಂದು ನನ್ನ ಹೃದಯ ಕೂಡ ಅವಳನ್ನು ನೋಡಿದ ತಕ್ಷಣ ಪ್ರತಿಕ್ರಿಯೆ ನೀಡುತ್ತಿದೆ ಅಂತ ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನು ನೋಡುತ್ತಿದ್ದ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ವಿಕ್ರಮ್ನ ಕಾಲೇಜ್ ಮೇಟ್ ಪವಿತ್ರ. ಕಾಲೇಜ್ನಲ್ಲಿ ಎಲ್ಲರಿಗಿಂತ ಅತಿ ಸುಂದರಿ ಇವಳು. ಪ್ರತಿಯೊಂದು ಹುಡುಗರ ಟಾರ್ಗೆಟ್ ಆಗಿತ್ತು ಇವಳನ್ನು ಪಟಾಯಿಸುವುದು. ಇವಳು ಯಾರಿಗೂ ಬೀಳುತ್ತಿರಲಿಲ್ಲ. ವಿಕ್ರಮ್ ಅವರ ಅಮ್ಮನ ಭಯದಿಂದ ಯಾರನ್ನೋ ಪ್ರೀತಿಯ ಮಾಡುವ ಧೈರ್ಯಕ್ಕೆ ಹೋಗುತ್ತಿರಲಿಲ್ಲ. ಏಕೆಂದರೆ ಮನೆಯಲ್ಲಿರುವ ಸಮಸ್ಯೆಗಳೇ ಅವನಿಗೆ ಆಸೆ ಒದ್ದುಕೊಳ್ಳುವಷ್ಟು ಇತ್ತು. ಇನ್ನು ಹೊಸ ಸಮಸ್ಯೆ ಕಷ್ಟ ಅನುಭವಿಸುವುದು ಅಂತ ಅವನು ಸುಮ್ಮನಿದ್ದರೂ ಕೂಡ ಅವಳು ಮೇಲೆ ಬರುತ್ತಿದ್ದಳು. ಆ ಪವಿತ್ರ ಇಂದು ತನ್ನ ಎದುರಿಗೆ ನಿಂತಿರುವುದನ್ನು ನೋಡಿ
ಅವನಿಗೆ ಒಂದು ಕ್ಷಣ ಭಯವಾಯಿತು. ದಮಯಂತಿಗೆ ಇವಳ ಬಗ್ಗೆ ಗೊತ್ತಾದರೆ ಅಂತ ಅವನು ತುಂಬ ಪರದಾಡುತ್ತಿದ್ದ, ನರ್ವಸ್ ಆಗುತ್ತಿದ್ದ. ಪವಿತ್ರ ವಿಕ್ರಮ್ ಪಕ್ಕ ಚೇರನ್ನು ಹಾಕಿಕೊಂಡು ಕುಳಿತಳು. ಜಾಸ್ತಿ ಆಯಿತು ಅವನ ಭಯ. ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ರಿಲ್ಯಾಕ್ಸ್ ಆಗು ವಿಕ್ರಮ್, ಈಗಲೂ ಹಾಗೆ ಇದ್ದೀಯ, ಅದೇ ರೀತಿ ಆಡುತ್ತಿದ್ದೀಯ, ಇನ್ನೂ ನೀನು ದೊಡ್ಡವನಾಗಿಲ್ಲ ಅಂತ ಅವನ ಜೊತೆ ಕಾಲೇಜ್ ಡೇಸಲ್ಲಿ ಮಾತನಾಡುವ ರೀತಿ ಮಾತನಾಡುತ್ತಿದ್ದಾಳೆ, ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು. ಇವನಿಗೆ ಧರ್ಮ ಸಂಕಟದಂತೆ ಅನಿಸುತ್ತಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.